ಈಗ ನೆಕ್ಸ್ಟ್ ಪಂಪ ಕನ್ನಡ ಕೂಟ ಇಂದ ವಿವೇಕ್ ಅವರು ಕಾಯ್ತಾ ಇದ್ದಾರೆ. ನಮಸ್ಕಾರ ಸುದೀಪ್ ಅವರೇ, ವಿವೇಕ್ ಅಂತ, ಪಂಪ ಕನ್ನಡ ಕೂಟ ಮಿಶಿಗನ್ ನಿಂದ. ಪಕ್ಕದಲ್ಲಿ ಧ್ರುವ ನನ್ ಮಗ, ಕ್ರಿಕೆಟ್ ಫ್ಯಾನು, ಮತ್ತೆ ನಿಮ್ಮ ರನ್ನ ಮೂವಿ ನೋಡಿ ಫ್ಯಾನ್ ಆಗ್ಬಿಟ್ಟ, ಪೈಲ್ವಾನ್ ನೋಡಿ ಭಯಂಕರ ಫ್ಯಾನ್ ಆಗ್ಬಿಟ್ಟ. ಅವನು 5 ಸಲ ನೋಡಿದಾನೆ ಪೈಲ್ವಾನ್ ಮೂವಿನ. So sweet, thank you. ನನ್ನ ಪ್ರಶ್ನೆ ಏನಂದ್ರೆ, ಪ್ರತಿ ಕಲಾವಿದರಿಗೂ ಒಂದು ಕನಸಿನ ಪಾತ್ರ ಮಾಡ್ಬೇಕು ಅಂತ ಒಂದು ಆಸೆ ಇರುತ್ತೆ. ಉದಾಹರಣೆಗೆ ಅಣ್ಣವರಿಗೆ ಮಂತ್ರಾಲಯ ಮಹಾತ್ಮೆಯಲ್ಲಿ ರಾಘವೇಂದ್ರ ಸ್ವಾಮೀಜಿ ಪಾತ್ರ ಮಾಡ್ಬೇಕು ಅಂತ ಇತ್ತಂತೆ ಕೇಳ್ಪಟ್ಟಿದ್ದು. ಅದೇ ತರ ನಿಮಗೂ ಯಾವ್ದಾದ್ರು ಕನಸಿನ ಪಾತ್ರ ಮಾಡ್ಬೇಕು ಅಂತ ಆಸೆ ಇದೆಯಾ? ಮಾಡೋದನ್ನ ಕನಸಿನ ತರ ಮಾಡ್ತೀನಿ ಸರ್, ಅಷ್ಟೇ. ನಾನು ಅದನ್ನೇ ಒಂದು ನೆನ್ಸ್ ಮಾಡೋಣ. ಇವತ್ತು ಇರೋದ್ರ ಬಗ್ಗೆ, ತಟ್ಟೆಲಿ ಇರೋದ್ರ ಬಗ್ಗೆ ಖುಷಿ ಪಡೋದು. ನನಗೆ ಯಾವ್ದೋ ಕನ್ಸ್ ಕಾಣ್ಕೊಂಡು ಕೂರಲ್ಲ. ಅಂಡ್ ಇನ್ನೊಂದು, ನಮಗೆ ಕನ್ಸ್ ಕಾಣ್ ಬರಲ್ಲ ಸರ್. ವಿ ಲಿವ್ ಆರ್ ಡೇ, ಎವ್ರಿ ಡೇ ವಿ ಹ್ಯಾವ್ ಟು ಲಿವ್ ಇಟ್ ಲೈಕ್ ಅ ಡ್ರೀಮ್. ನನಗೆ ಈ ಪಾತ್ರ ಮಾಡ್ಬೇಕು, ಕೈಯಲ್ಲಿ ಇರೋದನ್ನ ಫಸ್ಟ್ ನೋಡಲ್ಲ. ಆ ಪಾತ್ರನ, ಇವಾಗ ಪ್ರತಿ ಒಂದು ಪಾತ್ರನ ಬೇರೆ ಬೇರೆ ಕಲಾವಿದರ ಕೈಗೆ ಹೋದ್ರೆ ಅವ್ರು ಬೇರೆ ಬೇರೆ ರೀತಿ ಮಾಡ್ತಾರೆ ಸರ್. ದೇ ಹ್ಯಾವ್ ದೇರ್ ಓನ್ ಪರ್ಸ್ಪೆಕ್ಟಿವ್ಸ್ ಅಂಡ್ ಅಪ್ರೋಚ್. ನಾವು ಮಾಡೋದನ್ನ ಇನ್ನೆಷ್ಟು ಚೆನ್ನಾಗಿ ಮಾಡ್ಬೋದು, ವಿಭಿನ್ನವಾಗಿ ಏನ್ ಮಾಡ್ಬೋದು. And how can this character, what I'm doing right now, become a dream character to some other actor? That should be it. ನಾನು ಅದರಿಂದ ಹೋಗ್ತೀನಿ ಹೊರತು ಇವತ್ತು ಮಾಡೋಣ ಸರ್. ಲೈಕ್ ಫಾರ್ ಎಕ್ಸಾಂಪಲ್, ಐ ಆಲ್ವೇಸ್, ನನಗೆ ಕೆಲವ್ರು ಕೇಳ್ತಾರೆ, ನೀವು ಬುಕ್ಸ್ ಓದಲ್ವಾ ಅಂತ. ಆಕ್ಚುಲಿ ನಾನು ಐ ಡೋಂಟ್ ರೀಡ್. ನಾನು ತುಂಬಾ ಪ್ರಯತ್ನ ಪಟ್ಟೆ. ಈಗ ಕೆಲವು ಟೈಮ್ ಫ್ಲೈಟ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಎಷ್ಟೋ ಜನ ಬುಕ್ಸ್ ಓದ್ತಾ ಕೂತಿರ್ತಾರೆ ಸರ್. ನಾನು ಅವ್ರನ್ನ ನೋಡಿದಾಗೆಲ್ಲ ಅನ್ಕೊಳ್ಳೋದು, ಏನಾದ್ರೂ ನನಗೆ ಅವಮಾನ ಆಗ್ತಾ ಇದೆಯಾ, ನಾನು ಬುಕ್ ತಗೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅವ್ರ ಮುಂದೆ. ಸೊ ಲೆಟ್ ಮಿ ಆಲ್ಸೋ ಲುಕ್ ಲಿಟಲ್ ನೈಸ್ ಅಂತ. ಬಟ್ ಆ ಬುಕ್ ಓದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸರ್. ನಾನು 3ನೇ ಪೇಜಿಗೆ ಹೋಗೋಷ್ಟೊಳಗೆ ಫಸ್ಟ್ ಪೇಜಿನ ಕ್ಯಾರೆಕ್ಟರ್ ಮರ್ತಾ ಬಿಡೋರು ನನಗೆ. ಏನೇನೋ ಆಗ ಹೋಗುದು. ಐ ಆಮ್ ನಾಟ್ ಕಟ್ ಫಾರ್ ದ್ಯಾಟ್. ಬಿಕಾಸ್ ಐ ಪರ್ಸನಲಿ ಬಿಲೀವ್ ಸರ್, lead a life worth becoming a book someday. I do that. I believe in that. ಹಾಗೆ ನಾವು ಮಾಡೋ ಇವತ್ತಿನ ಪಾತ್ರ ಇನ್ನೊಬ್ಬ ಕಲಾವಿದನಿಗೆ ಯಾವತ್ತೋ ಒಂದ್ ದಿವಸ ಕನಸಿನ ಪಾತ್ರ ಆಗ್ಬೇಕು ಸರ್. ಅದರಿಂದ ಹೋಗೋಣ. ಇಲ್ಲಿ ಕುತ್ಕೊಂಡು ನನಗೆ ಐ ಡೋಂಟ್ ನೋ, I don't know if I'm sounding right also, but this is me. That's right sir. ತುಂಬಾ ಒಳ್ಳೆ ಉತ್ತರ, ಒಳ್ಳೆ ಬ್ರಾಡ್ ಪರ್ಸ್ಪೆಕ್ಟಿವ್. Thank you for your answer. Thank you, and you too. Thank you sir. ಇನ್ನೊಂದು ಎಡ್ಸಿತ್ತು ನೋಡಿ. ಖಂಡಿತ ಸರ್, ನೋಡ್ತೀವಿ. ಎಸ್ ಗೀತಾ. ಯಾ, ಥ್ಯಾಂಕ್ ಯು ಸೋ ಮಚ್. ಈಗ ಅಭಿ ಅಂತ ಕೆನಡಾ ಇಂದ ಬಿಗ್ ಫ್ಯಾನ್ ಆಫ್ ಯು, ವೇಟ್ ಮಾಡ್ತಿದ್ದಾರೆ. ಅಭಿನವ್. ಹಲೋ ಸುದೀಪ್ ಸರ್, ಅಭಿನವ್. ಹಾಯ್ ಅಭಿನವ್ ಅವರೇ, ಹೇಗಿದ್ದೀರಿ? ಆರಾಮ್ ಸರ್, ನೀವ್ ಹೇಗಿದ್ದೀರಾ? ಗುಡ್ ಸರ್. ಸುದೀಪ್ ಸರ್, ಮಮತಾ ಅಂತ ಹೇಳ್ಬಿಟ್ಟು. ನನ್ ವೈಫ್ ಮಮತಾ ಸರ್. ಮಮತಾ, ಹಾಯ್, ನಮಸ್ತೆ ಮಮತಾ ಅವರೇ, ಹೇಗಿದ್ದೀರಿ? ನಮಸ್ತೆ ಸರ್. ಬಿಗ್ಗೆಸ್ಟ್ ಫ್ಯಾನ್ ಸರ್. ಐ ಕಾಂಟ್ ಬಿಲೀವ್, ಅಂದ್ರೆ ನಂಗೆ ಕಾಂಟ್ ಬಿಲೀವ್ ನಮ್ಗೆ ಅಂದ್ರೆ ಇಷ್ಟ ಹತ್ರದಲ್ಲಿ ನಾವು ಮಾತಾಡ್ತಾ ಇದೀವಿ ಅನ್ನೋ ಖುಷಿ. ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಟು ಮೈಸೂರ್ ಸ್ಟುಡಿಯೋ ಹೌಸ್ ಅಂಡ್ ಎಂಟೈರ್ ಕನ್ನಡ ಮೇಕಿಂಗ್ ದಿಸ್ ಹ್ಯಾಪನ್. I'm honored to sir. ನಿಮ್ಮ ಹತ್ರ ಮಾತಾಡ್ತಾ ಇರೋದಕ್ಕೆ I'm honored. ಇದು ಯಾರೋ ಇಂಟರ್ವ್ಯೂ ಕೊಟ್ಟಂಗೆ ಅನಿಸ್ತಾ ಇದೆ ನನಗೆ. ಜಾಬ್ ಇಂಟರ್ವ್ಯೂ ಕೊಟ್ಟಂಗೆ ಅಷ್ಟೇ ಟೆನ್ಷನ್ ಆಗ್ತಾ ಇದೆ. Well sir, I'm so happy. Both of you, ನಿಮ್ಮಿಬ್ಬರಿಗೂ ಬಹಳ ಒಳ್ಳೆ ಸ್ಮೈಲ್ ಇದೆ. Keep smiling all the time. Oh, thank you so much sir. Thank you very much. Yes sir. Congratulations for 2019. ಎಲ್ಲಾ ನಿಮ್ ಮೂವೀಸ್ ಸೂಪರ್ ಹಿಟ್. ನಿಮ್ಮ ಫ್ಯಾನ್ಸ್ ಆಗಿ ನಮ್ಗೂನು ತುಂಬಾ ಇಷ್ಟ ಆಯ್ತು. ಸೈರಾ ನರಸಿಂಹರೆಡ್ಡಿ, ಪೈಲ್ವಾನ್, ದಬಂಗ್ 3, ಅಮೇಜಿಂಗ್, ಸೂಪರ್ ಹಿಟ್ ಎಲ್ಲ. ಅಂಡ್ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟವಾದ ಮೂವಿ ಬಂದ್ಬಿಟ್ಟು ಮಾಣಿಕ್ಯ ಸರ್. ಅದ್ರ ಪರ್ಸನಲ್ ರೀಸನ್ ಏನು ಅಂತಂದ್ರೆ, ನಾನು ಇಂಡಿಯಾ ಬಿಟ್ಟು ಕೆನಡಾಗ್ ಬಂದಾಗ ದ ಫಸ್ಟ್ ಮೂವಿ ದಟ್ ಐ ಸಾ ವಾಸ್ ಮಾಣಿಕ್ಯ. ಅಂಡ್ ಐ ವಾಸ್ ಮಿಸ್ಸಿಂಗ್ ಫ್ಯಾಮಿಲಿ. ಆಮೇಲೆ ಎಷ್ಟು ಅಡಿಕ್ಟ್ ಆಗೋಗಿತ್ತು ಮಾಣಿಕ್ಯ ಮೂವಿ ಅಂದ್ರೆ, ನಾನು ನಮ್ ರೂಮ್ಮೇಟ್ಸ್ ಎಲ್ಲ ಸೇರ್ಕೊಂಡು ನಿಮ್ನ ರವಿ ಸರ್ನ ಸ್ವಲ್ಪ ಇಮಿಡಿಯೇಟ್ ಮಾಡೋದು, ಜೀವ ಸಾಂಗ್ ತರ ಅಂತೆಲ್ಲ ವಿಡಿಯೋಸ್ ಎಲ್ಲ ನಮ್ಮ ಮಾಡಿಟ್ಕೊಂಡಿದೀವಿ. ಸೊ ಇಟ್ ಇಸ್ ಅಷ್ಟು ಅಡಿಕ್ಷನ್ ಮಾಣಿಕ್ಯ ಮೂವಿ. ನನ್ ಕ್ವಶನ್ ಬಂದ್ಬಿಟ್ಟು ಮಾಣಿಕ್ಯ ಮೂವಿ ರಿಲೇಟೆಡ್ ಸರ್. ನಾವು ರವಿ ಸರ್ನ ರೊಮ್ಯಾಂಟಿಕ್ ಸ್ಟಾರ್ ಆಗಿ ನೋಡಿದ್ವಿ, ಕ್ರೇಜಿ ಸ್ಟಾರ್ ಆಗಿ ನೋಡಿದ್ವಿ. ಅಂಡ್ ಹೌ ಕಮ್ ಲೈಕ್ ನಿಮ್ಗೆ ಹೆಂಗ್ ಅನಿಸ್ತು ದಟ್ ಹಿ ವಿಲ್ ಸೂಟ್ ಫಾರ್ ದಟ್ ಫಾದರ್ ರೋಲ್ ಅಂತ? ಬಿಕಾಸ್ ಪರ್ಸನಲಿ ನಾವು ರವಿ ಸರ್ನ ಎಷ್ಟೊಂದು ಕ್ಯಾರೆಕ್ಟರ್ ನೋಡಿದೀನಿ. ಈ ಕ್ಯಾರೆಕ್ಟರ್ ಅಲ್ಲಿ ರವಿ ಸರ್ನ ನೋಡಿದಾಗ ತುಂಬಾ ಟಚ್ ಆಗತ್ತೆ, ಫೀಲ್ ಆಗತ್ತೆ, ಲೈಕ್ ಆಸ್ ಇಫ್ ರಿಯಲ್ ಫಾದರ್ ಅನ್ನೋ ತರ ಒಂದು ಎಮೋಷನ್ ಬಿಲ್ಡ್ ಆಗತ್ತೆ. ಅಷ್ಟು ಚೆನ್ನಾಗಿ ಹೆಂಗೆ ಹೌ ಕಮ್ ಯು ಸೆಲೆಕ್ಟೆಡ್ ರವಿ ಸರ್? ಅಂಡ್ ನಿಮ್ಮಿಬ್ರು ಕಾಂಬಿನೇಷನ್ ಅಮೇಜಿಂಗ್ ಸರ್. ಅದನ್ನ ನಿಮ್ಗೆ ಹೇಳೋಣ ಅನ್ಕೊಂಡೆ. ಅಂಡ್ ದಟ್ಸ್ ಮೈ ಕ್ವಶನ್ ಆಲ್ಸೋ. ನನಗೆ ಮಾಣಿಕ್ಯ ಮಾಡ್ಬೇಕಾದ್ರೆ ದೇರ್ ಆರ್ 2 ಕ್ಯಾರೆಕ್ಟರ್ಸ್. ನನಗೆ 2 ಕ್ಯಾರೆಕ್ಟರ್ಗಳು ಬಹಳ ಇಂಪಾರ್ಟೆಂಟ್ ಆಗಿತ್ತು ಅಭಿನವ್ ಅವರೇ. ಒಂದು ರವಿ ಸರ್ ಮಾಡ್ಬೇಕಾದಂಥದ್ದು,
ಇನ್ನೊಂದು ರವಿಶಂಕರ್ ಮಾಡ್ಬೇಕಾದಂಥದ್ದು. ನನಗೆ ಈ 2 ಕ್ಯಾರೆಕ್ಟರ್ ಸ್ಟ್ರಾಂಗ್ ಇದ್ರೆ ಮಾತ್ರ ಮಾಣಿಕ್ಯ. ಇನ್ಫ್ಯಾಕ್ಟ್ ನನ್ನ ಕ್ಯಾರೆಕ್ಟರ್ ಯಾರು ಬೇಕಾದ್ರೂ ಮಾಡ್ಬೋದಿತ್ತು. ಎನಿ ಗುಡ್ ಹೀರೋ, ಎನಿಬಡಿ ಕುಡ್ ಹ್ಯಾವ್ ಡನ್ ದಟ್ ರೋಲ್. ಬಟ್ ಅ ಫಾದರ್ ರವಿಚಂದ್ರನ್ ಸರೇ ಮಾಡ್ಬೇಕಾಗಿತ್ತು, ಇಲ್ಲಾಂದ್ರೆ ಅದಕ್ಕೆ ತೂಕನೂ ಇಲ್ಲ. ಯಾವಾಗ ಒಬ್ಬ ಮಗ ತಂದೆಯ ಒಂದು ಪಾಲಿಸೀಸು, ಅವರ ಡಿಸಿಪ್ಲಿನ್, ಅವರ ಜೀವನದಲ್ಲಿ ಹಾಕುವಂತ ನಿಯಮಗಳನ್ನ ಪಾಲಿಸ್ಬೇಕು ಅಂದ್ರೆ ಆ ತಂದೆ ಆ ತರ ಕ್ಯಾರೆಕ್ಟರ್ ಆಗಿರ್ಬೇಕು. ನಾಟ್ ದಟ್ ದೇರ್ ಆರ್ ನಾಟ್ ದ ಗುಡ್ ಆಕ್ಟರ್, ಫ್ಯಾಂಟಾಸ್ಟಿಕ್ ಆಕ್ಟರ್ಸ್ ವಿ ಹ್ಯಾವ್. ಬಟ್ ನನಗೆ ಅವತ್ತಿಗೆ ಒಂದಂತೂ ಹೇಳಿದ್ದೆ, ರವಿ ಸರ್ ಮಾಡಿಲ್ಲ ಅಂದ್ರೆ ಈ ಸಿನಿಮಾ ಮಾಡಲ್ಲ ಅಂತ ನಾನು ಹೇಳಿದ್ದೆ. ನಾನು ಅಂಡ್ ರವಿ ಸರ್ ಹತ್ರ ಕೇಳಕ್ ಹೋಗ್ಬೇಕಾದ್ರೆ ಎಲ್ಲಾರು ಭಯ ಬೀಳ್ತಾ ಇದ್ರು. ಇನ್ಫ್ಯಾಕ್ಟ್ ನಮಗೆ ನನ್ನೊಟ್ಟಿಗೆ ಅವಾಗ ದ್ವಾರಕೇಶ್ ಅವರ ಮಗ ಯೋಗೇಶ್ ದ್ವಾರಕೇಶ್ ನಾನು ಒಟ್ಟಿಗೆ ಹೋಗಿದ್ದು. ಅವ್ರು ಇಲ್ಲಿ ಕೂತಿರ್ಬೇಕಾದ್ರೆ ಹುಲಿ ತರ ಮಾತಾಡಿದ್ರು. ಇಲ್ಲಿ ಕಾರಿಂದಾನೇ ಇಳಿಲಿಲ್ಲ ಅವರು ಯೋಗೇಶ್ ದ್ವಾರಕೇಶ್. ರವಿ ಸರ್ ಹತ್ರ ಹೋಗ್ಬೇಕು, ಇನ್ನೇನು ಅವ್ರ ಮನೆ ಗೇಟ್ ಹತ್ರ ನಿಂತಿದೀವಿ. ನಾನು ಕಾರ್ ಬಾಗಿಲು ತಕೊಂಡು, ನಾನ್ ಏನಂದ್ರೆ ಒಂದು ಕೆಟ್ಟದಿರ ನಾನ್ ಮಾತಾಡ್ತೀನಿ, ಅಣ್ಣ ನನಗೆ ಹತ್ರ ಇದಾರೆ, ಮ್ಯಾಕ್ಸಿಮಮ್ ಏನು ವರ್ಸ್ಟ್ ನಾಯಿ ಬೈಯೋದು ನನಗೆ. ಯಾರ ಹತ್ರ ಬಂದಿದೆ ಏನ್ ಕೇಳ್ತಾ ಇದ್ವಿ, ಓಕೆ ಅಣ್ಣ ತಾನೇ ಬೈತಾರ ನಮ್ಗೆ. ಐ ಲುಕ್ ಅಟ್ ಹಿಮ್ ಆಸ್ ಮೈ ಎಲ್ಡರ್ ಬ್ರದರ್. He is a big inspiration as a technician for all of us and I love him. ಸೊ ನಾನ್ ಧೈರ್ಯಮ್ಮ ನಾನು ಮಾತಾಡ್ತೀನಿ ಬನ್ನಿ ಅಂತ ಹೋಗಿ ಅವ್ರ ಮನೆ ಬಾಗಿಲು ಮೇಲ್ಗಡೆ ಹೋಗಿದಾಗ ಅವ್ರ ಬಾಗಿಲು ಓಪನ್ ಮಾಡ್ಕ ಹಿಂದೆ ತಿರುಗಿ ನೋಡ್ತೀನಿ, ಇವ್ರಿಲ್ಲ, ಬಂದೇ ಇಲ್ಲ ಇವ್ರು. ನಾನು ಹೋಗಿ ಒಳಗಡೆ ಕೂತ್ಕೊಂಡು ನಾನ್ ಮಾತಾಡಿದೆ. ಆಕ್ಚುಲಿ ಏನಪ್ಪಾ ಏನೇ ಅಂದ್ರು, ಏನ್ ಚಿನ್ನ ಅವ್ರು ಮಾತಾಡೋಷ್ಟೇ, ಏನ್ ಚಿನ್ನ ಅಣ್ಣ ಏನ್ ಕ್ಯಾರೆಕ್ಟ್ರಾ. ಸೊ he does his homework so beautifully. ಯಾಕೆ ಬರ್ತಾ ಇದಾರೆ, ಏನಿರ್ಬೋದು. ಅಂಡ್ ನಾನು ಅವ್ರನ್ನ ಪದೇ ಮೀಟ್ ಮಾಡಕ್ ಹೋಗ್ತಾ ಇರ್ತೀನಿ. ಸ್ಪೆಷಲ್ ಆಗಿ ಅಣ್ಣ ನಾನು ಬರ್ತಾ ಇದೀನಿ ಏನೋ ಮಾತಾಡ್ಬೇಕು ಅಂದ್ರೆ he knows that is why he is ರವಿಚಂದ್ರನ್. ನಾನು ಹೌದಲ್ಲ ತಂದೆ ಕ್ಯಾರೆಕ್ಟರ್ ಹೌದಲ್ಲ, ಯಾವಾಗ ಮಾಡ್ಬೇಕು. See, he was so confident that I will not let him down on screen. Because it is a very difficult call, Abhinav avare. Yakandre avaru innu hero. ಈ ಟ್ರಾನ್ಸಿಷನ್ ಇದೆಯಲ್ಲ, ಆಸ್ ಅ ಫಾದರ್ ಟು ಮೀ ಇಸ್ ಅ ಬಿಗ್ ಟ್ರಾನ್ಸಿಷನ್ ಸರ್. ಇಟ್ ಕ್ಯಾನ್ ಮೇಕ್ ಆರ್ ಬ್ರೇಕ್ ಹಿಮ್. ಇಟ್ ಇಸ್ ದಟ್ ಡೆಲಿಕೇಟ್. ಸೊ ಹಾಗಿರ್ಬೇಕಾದ್ರೆ ಆ ನಂಬಿದ್ರಲ್ಲ, ನಾನ್ ಯಾವತ್ತೂ ಒಂದ್ ದಿವಸ ಅವ್ರನ್ನ ಸಿನಿಮಾ ಏನಾಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಬಟ್ ನೀವು ಯಾವತ್ತು ಕೇಳಕ್ ಹೋಗಲ್ಲ ಅನ್ನೋದೊಂದು ಮಾತು ಕೊಟ್ಟಿದ್ದೆ ಅವ್ರಿಗೆ ನಾನು. ಅಂಡ್ ಹಿ ಹೋಲ್ ಹಾರ್ಟೆಡ್ಲಿ ಕೇಮ್ ಅಂಡ್ ಡೆಲಿವರ್ಡ್. 2ನೇ ಕ್ಯಾರೆಕ್ಟರ್ ಬಹಳ ಇಂಪಾರ್ಟೆಂಟ್ ಮಾಣಿಕ್ಯದಲ್ಲಿ, ರವಿಶಂಕರ್. ಅವ್ರ ಕ್ಯಾರೆಕ್ಟರ್ ಎಷ್ಟು ಸ್ಟ್ರಾಂಗ್ ಇರ್ಬೇಕು ಅಂದ್ರೆ 2 ಹೀರೋಗಳಿಗೆ ಒಬ್ಬ ವಿಲನ್. ಇಟ್ ಈಸ್ ಲೈಕ್ ಅ ಗಬ್ಬರ್ ಸಿಂಗ್ ಆಫ್ ಶೋಲೆ. ಆ ಕಂಪಾರಿಸನ್ ಮಾಡ್ತೀನಿ ನಾನು. ವಿಲನ್ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೋ ಅಂಡ್ ಅದು ಬೇರೆ ಅವ್ರ ಲಾಸ್ಟ್ ಅಲ್ಲಿ ಪಾಸಿಟಿವ್ ಕನ್ವರ್ಟ್ ಆಗ್ಬೇಕು. ಸೊ ಐ ವಾಂಟೆಡ್ ಹಿಮ್. ಸೊ ನೀವು ಆಕ್ಚುಲಿ ತೆಲುಗು ಕಂಪೇರ್ ಮಾಡಕ್ ಹೋದ್ರು, ದ ವೇ ನಾನು ಪ್ರೊಜೆಕ್ಟ್ ಮಾಡಿದ್ ರವಿಶಂಕರ್ನ ಅಥವಾ ರವಿಚಂದ್ರನ್ ಸರ್ನ, ಇಟ್ ಇಸ್ ಹ್ಯೂಜ್. ಐ ಪ್ರೊಜೆಕ್ಟೆಡ್ ದಮ್ ಮಚ್ ಹ್ಯೂಜರ್. ಇನ್ಫ್ಯಾಕ್ಟ್ ಅವ್ರ ಇಂಟ್ರೊಡಕ್ಷನ್ ಸೀನ್ಗಳಿಗೆ ತುಂಬಾ ಟೈಮ್ ತಗೊಂಡೆ. ಬಟ್ ಮಾಣಿಕ್ಯ ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ, ಐ ವಿಲ್ ಗಿವ್ ಕ್ರೆಡಿಟ್ ಟು ಒನ್ ಮೋರ್ ಪರ್ಸನ್, ದಟ್ ಇಸ್ ಅರ್ಜುನ್ ಜನ್ಯ. ಅವರ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದಾಗ ಐ ಥಿಂಕ್ ಎವ್ರಿಬಡಿ. ಬಟ್ ರವಿಚಂದ್ರನ್ ಅವ್ರಿಲ್ದೆ, ರವಿಶಂಕರ್ ಅವ್ರಿಲ್ದೆ ನಾನು ಮಾಣಿಕ್ಯ ಮಾಡ್ತಾ ಇರಲಿಲ್ಲ. ಅದು ಎಸ್ಪೆಷಲಿ ರವಿಚಂದ್ರನ್ ಸರ್ ಇಲ್ಲ. ರವಿಚಂದ್ರನ್ ಸರ್ ವಾಸ್ ಅದೇ ಒನ್ ಆಫ್ ದ ಬಿಗ್ಗೆಸ್ಟ್ ಹೈಲೈಟ್ಸ್ ಅಲಾಂಗ್ ವಿತ್ ಯು ಇನ್ ಮಾಣಿಕ್ಯ ಸರ್. Too good. He is not the biggest highlight, sir. He is the highlight. He is the highlight, sir. Legends on the screen was beautiful, sir. Amazing. Especially idiyala Jiva is like amazing. Too much. Thank you, Mamta and Abhi. Thank you. Of course, he is our legend, man. We are a long way from there. Thank you so much, though. Keep smiling. Yes, Thank you, sir. Thank you. Next, Shweta Yashwant anta Canada inda nim fan. Shweta, nim biggest fan, one of the biggest fans. Shweta. Hello, Sudeep sir. ಹೇಗಿದ್ದೀರಾ? Hi, Shweta. ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಿ? ಆರಾಮ ಸುದೀಪ್ ಸರ್. ಫಸ್ಟ್ ಆಫ್ ಆಲ್ ಲೆಟ್ ಮಿ ಸೇ ಐ ಆಮ್ ಸಚ್ ಅ ಬಿಗ್ ಫ್ಯಾನ್. ಅಂದ್ರೆ ಕಾಲೇಜ್ ಡೇಸ್ ಅಲ್ಲಿ ಇಫ್ ಎನಿವನ್ ವುಡ್ ಆಸ್ಕ್ ಹೆಂಗಿರ್ಬೇಕು ಯೋರ್ ಹಸ್ಬೆಂಡ್ ಯೋರ್ ಬಾಯ್ ಫ್ರೆಂಡ್ ಅಂದ್ರೆ ಏನು ಇಲ್ಲ, ನೋಡಕ್ಕೆ ಕಾಣಕ್ಕೆ ಎಲ್ಲ ಸುದೀಪ್ ತರ ಇರ್ಬೇಕು ಅಂತ ಹೇಳ್ತಾ ಇದ್ದೆ. Obviously, I didn't get married to someone who looks like you, but he definitely has all the qualities like you. He's very kind. He's very gentle. And he's very helpful like you. And any help he does to anyone, he does it without letting anyone know. He just has your characteristics.
So Thank you so much. just wanted to let you know that. And ನನ್ನ question ಏನಂದ್ರೆ, it's a very casual question. If for 1 year you have to get away from India, which country would you choose? ಮತ್ತೆ ಯಾಕೆ? Why would you choose that country? I will challenge that if, ma'am. Why should I? I will challenge that if. 1 year ನಾನು ಇಂಡಿಯಾ ಬಿಟ್ಟು ಯಾಕೆ ಇರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಹೋರಾಟ ನಡೆಯುತ್ತೆ, ಚಳುವಳಿ ನಡೆಯುತ್ತೆ, ಎಲ್ಲ ನಡೆಯುತ್ತೆ ನಾನು. And maybe someday in the future, if 1 year, if I have to stay out of the country, it will be only because of my daughter. So probably if she is somewhere and I need to spend some time there and go and sort out things for her, that is the only day I will not mind. ಇಲ್ಲಾಂದ್ರೆ ನನಗೆ ನನ್ನ ಊರು ಬಿಟ್ಟು ತುಂಬಾ ಇರಕ್ಕಾಗಲ್ಲ ಮೇಡಮ್. I'm very Just happy to and let positive. you know, sir, Canada is very beautiful, and we all are waiting for you. Bunny, come with your family. And to be honest, ಎಲ್ಲೂ ಇರ್ಬೇಕಾಗಿಲ್ಲ. ನಮ್ಮ ಮನೆಗಳೇ ವಿಶಾಲವಾಗಿದೆ, ಹೃದಯ ವಿಶಾಲವಾಗಿದೆ. You have to come and stay with us. Ma'am, I hope your husband will not have a fight with me after that. ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಇವತ್ತು ನಾನು ರೆಡಿ ಆಗೋಗ್ಲೇ ಹೇಳ್ತಾ ಇದ್ರು, ಸುದೀಪ್ಗೋಸ್ಕರ ಇಷ್ಟೊಂದು ರೆಡಿ ಆಗ್ತಾ ಇದೆಯಾ ಪರವಾಗಿಲ್ಲ ಅಂತ, ನನ್ಗೋಸ್ಕರ ಒಂದಿನ ನಿಂಗೆ ರೆಡಿ ಆಗಲ್ಲ ಅಂತ ರೇಗಿಸ್ತಾ ಇದ್ರು. ಸೊ ಹಿ ಇಸ್ ಕಂಪ್ಲೀಟ್ಲಿ ಓಕೆ. ಬನ್ನಿ ಸರ್. I was kidding, ma'am. Yes, I will be there, and of course, ma'am, I'll try my best to be there. Thank you, Shweta. Thank you, sir. ಈಗ ಮಿಲನ ಕನ್ನಡ ಕೂಟ ಇಂದ ಫಲ್ಗುನ್ ಗೌಡ ಅವ್ರು ವೇಟ್ ಮಾಡ್ತಿದ್ದಾರೆ. ಸುದೀಪ್ ಅವರೇ ನಮಸ್ಕಾರ. ನನ್ನ ಹೆಸರು ಫಾಲ್ಗುನ್ ಅಂತ. Yes, sir. Hi, Falgun ಅವರೇ. ನಮಸ್ಕಾರ. One of my favorite movies of yours was My Autograph. So related to that, one similar related one question is, a lot of people work hard to fulfill their ambitions, and when they come across their failures, they find it difficult to raise back and move ahead. What would your advice be to them? Serious question, solpa. I mean, can you repeat your question, sir? ಏನಂತಂದ್ರೆ ಏನೋ ಜೀವನದಲ್ಲಿ ಈಗ ಏನೋ ಕೆಲವು ಸಲ ಕಷ್ಟಗಳು ಬರುತ್ತೆ, ಕೆಲವು ಬೀಳ್ತಾರೆ, ಕೆಲವು ಏನೋ ಎದ್ದೋಳಕ್ಕೆ it might be sometimes difficult. But what would your advice be to those people? Sir, first of all, advice antandre it will be too much because I still learn a lot. But probably I'll tell you one thing, sir. Namma life alli success barodu once you start accepting what is happening, sir. You should start accepting. Certain times ivaga ನಾನು ಬಿಸ್ನೆಸ್ ಇರೋದು ಅನ್ಕೊಡೋಣ, ಇವಾಗ ಸಿನಿಮಾದಲ್ಲಿ ಇದೀನಿ, ಏನೋ ಮಾಡ್ಬೇಕು ಅಂತ ಹೋದ ಅಲ್ಲೇನೋ ಆಗ್ತಾ ಇಲ್ಲ, ನನಗೆ ಬರ್ತಾ ಇಲ್ಲ. ಈಗ I don't give up attitude is good. But sometimes you need to be practical. Probably you are not meant to be there. You know, ನೀವೆಲ್ಲ ರಾಂಗ್ ಜಾಗದಲ್ಲಿ ಇದ್ದೀರಾ, ರಾಂಗ್ ಎಜುಕೇಶನ್ ಇದ್ದೀರಾ, ಇಲ್ಲ ರಾಂಗ್ ಪ್ರೊಫೆಷನಲ್ ಇದ್ದೀರಾ. ಐ ಥಿಂಕ್ ಫಸ್ಟ್ ಆಫ್ ಆಲ್ ಅಕ್ಸೆಪ್ಟ್ ಮಾಡೋದಿದೆಯಲ್ಲ. ಅಂಡ್ ಎಲ್ಲರಿಗೂ ನಾನು ಹೇಳೋದು ಒಂದು, ಯು ನೀಡ್ ಟು ಹ್ಯಾವ್ ಅ ಬೌಂಡ್ರಿ, ಸರ್. ನಾನು ಇಲ್ಲಿವರೆಗೂ ಇದನ್ನ ಟ್ರೈ ಮಾಡ್ತೀನಿ, ಅಂಡ್ ಆ ಟ್ರೈ ಮಾಡ್ಬೇಕು ಅಂತ ನಾನು ಹೇಳ್ತಾ ಇರೋದು, ಗಿವ್ ಮೋರ್ ದನ್ 100% ಇನ್ ದಟ್. ಡೋಂಟ್ ಹ್ಯಾವ್ ಡಿಸ್ಕೌಂಟ್ಸ್ ದೇರ್. ಬಟ್ ಅದಾದ್ಮೇಲೆ ನಾನು ಅಕ್ಸೆಪ್ಟ್ ಮಾಡಲೇಬೇಕು. ದಿಸ್ ಇಸ್ ನಾಟ್ where I am to be. So then you find your own route. It is like a relationship, sir. ನೀವು ಕಾಲೇಜ್ಗಳಲ್ಲಿ ಯಾರನ್ನ ಇಷ್ಟಪಟ್ಟಿರ್ಬೋದು, ಇನ್ನೊಂದು ಯಾರನ್ನ ಇಷ್ಟಪಟ್ಟಿರ್ಬೋದು. Then after that, you are probably settled with somebody else and you are probably much more happier. I don't know. Vice versa. But all said and done, ಒಂದು acceptance ಅಂತ ನಾನು ಏನ್ ಹೇಳ್ತೀನಲ್ಲ, ಅದ್ರ ಕೆಳಗೆ ಬೀಳುತ್ತೆ. The first success to anybody comes if you start accepting what is happening in your life and not fight it. Yeah, you understand? Yeah. So fight it ಅಂದ್ರೆ ಎಲ್ಲಿ ಕಷ್ಟ ಇದೆ ಅಂತ ಅಂದಾಗ ಫೈಟ್ ಮಾಡಿ. ಇದು ನಮ್ಗಲ್ಲ ಅಂತ ಕಂಡು ಬಂದನು ನಾನು ಫೈಟ್ ಮಾಡ್ತೀನಿ, ಬಿಡಲ್ಲ. Then I think, sir, it's you're wasting a lot of your good time of life. You can be happy elsewhere. ನಾನು ಹೇಳೋದು ಮಾಡೋಣ ಫಸ್ಟ್. ಸೋಲು ಒಂದು ಮಾಡ್ತಾ ಇರೋ ಕೆಲಸಗಳಲ್ಲಿ ಕಷ್ಟ ಇದೆ, ಸೋಲ್ತಾ ಇದೀವಿ ಅಂತಂದ್ರೆ ಐ ಥಿಂಕ್ ಇಟ್ ಇಸ್ ಅ ಪರ್ಸನಾಲಿಟಿ ಕ್ರೈಸಿಸ್, ಸರ್. ನನ್ನ ಪ್ರಕಾರ ನಾನು ಹೇಳೋದು ಯು ಶುಡ್ ಫೇಸ್ ಎವ್ರಿಥಿಂಗ್. ಇವತ್ತು ಸಕ್ಸಸ್ ಆಗಿ ಕೆಲವರು ಮಾತಾಡೋಕೆ ಈಸಿ ಅಂತ ಹೇಳೋದಂತ ಅಲ್ಲ. ಬಿಕಾಸ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಸ್ಟೋರಿ ದೇರ್ ಇಸ್ ಲಾಟ್ ಆಫ್ ಪೇನ್. ಪ್ರಾಬಬ್ಲಿ ಅದು ಹೇಳ್ಕೊಳ್ತಾ ಇಲ್ಲ ಅಷ್ಟೇ ಯಾರು. ಟೆಲ್ ಮಿ ಒನ್ ಪರ್ಸನ್ ಯಾರು ಹೂ ಇಸ್ ಬಿಕಮ್ ಓಲ್ಡ್ ವಿತೌಟ್ ಸೀಯಿಂಗ್ ಎ ಲೈಫ್. ಟೆಲ್ ಮಿ ಹೂ ವಾಸ್ ನಾಟ್ ಯಂಗ್ and tell me one young person who won't be old. Now that is a phase. Accept ಮಾಡಿದ್ರೆ good for you. If you don't accept, sorry, but life will teach you. Yeah. ಇದು ಹೆಂಗೆ ಅಂತಂದ್ರೆ ನಾವು ಎಲ್ಲ
ಇಲ್ಲಿರೋ ಅಮೆರಿಕನ್ಸ್ ಅವೆಲ್ಲ ಏನೋ ಗ್ರೀನ್ ಕಾರ್ಡ್ ಹೆಂಗೆ ಓದ್ಲಾಡ್ತಿದೀವೋ ಹಂಗಾಗತ್ತೆ. ಸಿಂಪಲ್ ಆಗಿ 2 ಲೈನ್ ಹೇಳ್ತೀನಿ ಸರ್, ನಿಮ್ ತಾನೇ ಲೈಫ್ ಪಾಲ್ವಿನ್ ಅವರೇ. ಡೋಂಟ್ ಗಿವ್ ಅಪ್ ಆನ್ ಯೋರ್ ಲೈಫ್, ದಟ್ಸ್ ಆಲ್. ಡೋಂಟ್ ಗಿವ್ ಅಪ್. Don't give up on your dream. Don't give up on your life. It is your life. I'm sorry. It is not even your wife. It's your life. Right. Your wife's life is separate. Both of you have decided what to irbeku anta decide madidire hortu ibbardu separate lives. Don't give up on each other and don't give up on your personal life. ಅಲ್ಲಿ ಬಿಟ್ಕೊಂಡು ನೀವು ಸುಮ್ಮನೆ ನಾನು ಅದು ಇದು ಏನೋ ಮಾಡ್ತಾ ಇದ್ದೀನಿ. ಪ್ಲೀಸ್ ಸರ್, ನನಗೆ ಇಟ್ ಮೈಟ್ ಸೌಂಡ್ ವೆರಿ ಕ್ರೂಡ್, ಬಟ್ ಪ್ರತಿಯೊಬ್ಬರು ಪ್ರಪಂಚದಲ್ಲಿ ನೀವು ಅಪ್ರಿಶಿಯೇಟ್ ಮಾಡೋದು ಒಂದು ಸಕ್ಸಸ್ನ, ಒಂದು ಆನೆಸ್ಟಿನ, ಕರೆಕ್ಟ್, ಒಂದು ಗ್ರೋತ್ ಇರ್ಬೋದು. ಕಮ್ ಆನ್, ಐ ಮೀನ್ ಇಟ್ಸ್ ಅಪ್ ಟು ಯು. ಇಫ್ ನಿಮಗೆ ನೀವು ತುಂಬಾ ಆಪ್ಷನ್ಸ್ ಕೊಟ್ಕೊಂಡ್ರೆ ಯು ವಿಲ್ ಬಿ ಲಾಸ್ಟ್. ಡೋಂಟ್ ಗಿವ್ ಆಪ್ಷನ್ಸ್ ನ. ಹೋಗ್ಬೇಕಷ್ಟೇ. ಚೂಸ್ ದ ಡೈರೆಕ್ಷನ್ ಯು ವಾಂಟ್ ಟು ಗೋ ಅಂಡ್ ಗೆಟ್ ಬಿಹೈಂಡ್ ಇಟ್. Thank you for your words. Thank you ಫಲ್ಗುಣ್ ಅವರೇ. ಅಣ್ಣ, ಇವಾಗ ಒಂದು ಪುಟಾಣಿ ನಿಮ್ಗೋಸ್ಕರ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದಾಳೆ. ಅರುಣ್, ಕೆನಡಾ ಇಂದ. ನಮಸ್ಕಾರ ಸುದೀಪ್ ಸರ್. ನಮಸ್ಕಾರ ಸರ್. ನಮಸ್ತೆ ಅರುಣ್ ಅವರೇ. ಹಾಯ್, ನಾನ್ ನಿಮ್ಮನ್ನ ಅವಾಗಿಂದ ನೋಡ್ತಾನೆ ಇದ್ದೀನಿ. ನೀವು ಬರ್ತೀರಿ, ಮಮ್ಮಿ ಕಿಸ್ ಕೊಡ್ತೀರಿ, ಮಮ್ಮಿಗೆ ಹಗ್ ಮಾಡ್ತೀರಿ, ಹೋಗ್ತೀರಿ, ನೋಡ್ತಾನೆ ಇದ್ದೀನಿ ನಾನು ನಿಮ್ಮನ್ನ. ದೇರ್ ಇಸ್ ಅ ಸ್ಮಾಲ್ ಸರ್ಪ್ರೈಸ್. ಫಸ್ಟ್ ಆಫ್ ಆಲ್ ತುಂಬಾ ಸಂತೋಷ ಆಗ್ತಿದೆ ನಿಮ್ ಜೊತೆ ಮಾತಾಡ್ತಿರೋದು. ಇಟ್ಸ್ ಅ ಗ್ರೇಟ್ ಆನರ್ ಅಂಡ್ ಅ ಗ್ರೇಟ್ ಆಪರ್ಚುನಿಟಿ. Probably thanks to Corona, it's making us giving us this opportunity to talk to you. Idu nan wife Shubha and idu nan magalu Sanvi. So that was no wonder ನಾನು ಅವಾಗಿಂದ ನಿಮ್ಮ ನನ್ನ ಕಣ್ಣು ಬೀಳ್ತಾ ಇದೆ. ನನಗೆ ಇವಾಗ ಅರ್ಥ ಆಯ್ತು ಯಾಕೆ ಅಂತ. She wants to talk to you. So ಸಾನ್ವಿ, ನನ್ನ ಮಗಳ ಹೆಸರು ಸಾನ್ವಿನ ನೋಡಿ. She wants to talk to you. ನಿನ್ ಸಾಂಗ್ಸ್ ಚೆನ್ನಾಗಿದೆ. ಯಾವುದು? ಐ ಆಮ್ ವೆಲನ್. ಅವಳಿಗೆ ನಿಮ್ ಸಾಂಗ್ಸ್ ಐ ಆಮ್ ವೆಲನ್ ಮತ್ತೆ ಸಾಲುತ್ತಿಲ್ಲವೇ ತುಂಬಾ ಇಷ್ಟ ಸರ್. ಥ್ಯಾಂಕ್ ಯು. ನನಗೋಸ್ಕರ ಒಂದು ಲೈನ್ ಹಾಡಿ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ಇವಾಗ ನಿಮಗೆ ಡ್ಯಾಡಿ ಇಷ್ಟನೋ ಮಮ್ಮಿ ಇಷ್ಟನೋ? ಡ್ಯಾಡಿ ಇಷ್ಟ. ಇವಾಗ ಡ್ಯಾಡಿ ನಿಮ್ಮನ್ನ ಅಷ್ಟೇ ಇಷ್ಟ ಪಡ್ತಾರಾ? ಡೆಫಿನೆಟ್ಲಿ ಸರ್. ಸೊ ಇವಾಗ ಡ್ಯಾಡಿ ಕೆಲವೊಂದು ಒಳ್ಳೆ ಹಾಡ್ ಹಾಡ್ಸಿ ನೋಡೋಣ. ಡ್ಯಾಡಿಗೆ ಹೇಳಿ, ಡ್ಯಾಡಿ ನನಗೋಸ್ಕರ ಮಮ್ಮಿ ನೋಡ್ಕೊಂಡು ಸಾಲುತ್ತಿಲ್ಲವೇ ಹಾಡಿ ಅಂತ ಹೇಳಿ. ಓಕೆ ಸರ್. ಸಾಲುತ್ತಿಲ್ಲವೇ ಸಾಂಗಿಗೆ ಒಂದು ಪ್ರೀತಿ, ಒಂದು ರಿದಮ್ ಇದೆ. ದಯವಿಟ್ಟು ಒಬ್ರು ಕಣ್ಣಲ್ಲಿ ಕಣ್ಣಿಟ್ಕೊಂಡು ಆಡಿ ಸರ್. ಆತರ ಕೆಟ್ಟದಾಗ ಹಾಡ್ಬೇಡಿ ದಯವಿಟ್ಟು. ಓಕೆ ಸರ್. ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಅವ್ರು ಫಸ್ಟ್ ಟೈಮ್ ನನ್ಗೋಸ್ಕರ ಹಾಡು ಹೇಳಿದ್ದಾರೆ. ಅಲ್ಲ ಮೇಡಮ್, ನೀವು ರಿಯಾಕ್ಟ್ ಮಾಡಿ. ಕರೆಕ್ಟ್ ಸರ್. ಸರ್ ಇಲ್ಲ, ನಮ್ಗೆ ಅಷ್ಟೊಂದು ಹಾಡೆಲ್ಲ ಬರಲ್ಲ, ನಾವು ಬರೀ ಕೇಳಿಸ್ಬೇಕಾದ್ರೆ ನೀವು ಸೈಲೆಂಟ್ ಆಗಿರೋದು ತಪ್ಪಾಗುತ್ತೆ. ನೀವೇ 2 ಲೈನ್ ಹಾಡಿ. ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ, ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಹಾಗೆ. ಸಾನ್ವಿ, ಡ್ಯಾಡಿ ಮಮ್ಮಿ ಇದೇ ತರ ಒಬ್ರನ್ನೊಬ್ರು ನೋಡ್ಕೊಂಡು ಡೈಲಿ ಹಾಡ್ತಾ ಇದ್ರೆ ಮುಂದಿನ ವರ್ಷದೊಳಗೆ ಸೆಕೆಂಡ್ ಸಾನ್ವಿ ಬಂದಿರ್ತಾರೆ. Thank you so much. So sweet of you, Arun, and thank you, ma'am. Thank you so much. ನನ್ನ ಹೆಸರು ಶುಭಾ ಅಂತ ಸರ್. Thank you so much. Thank you. ಸರ್ ನಮ್ದು ಕ್ವೆಶ್ಚನ್ ಇದೆ. ಥ್ಯಾಂಕ್ ಯು ಅಣ್ಣ. ತುಂಬಾ ಕ್ವೆಶನ್ಸ್ ಇದೆ ಆಕ್ಚುಲಿ, ಬಟ್ ಐ ನೋ ಟೈಮ್ ಜಾಸ್ತಿ ಹಿಡಿತಾ ಇದೆ. ಈಗ ನೃಪತುಂಗ ಕನ್ನಡ ಕೂಟ ಇಂದ ಭರತ್ ಅವ್ರು ವೇಟ್ ಮಾಡ್ತಾ ಇದ್ದಾರೆ. ಅವ್ರದ್ದು ಒಂದು ಕ್ವೆಶನ್ ತಗೊಂಡು ಕೆಲವು ಬರ್ಡೇ ವಿಶಸ್ ಇದೆ, ಅದಷ್ಟೇ ಮುಗಿಸ್ಬಿಡೋಣ ಅಣ್ಣ. ಭರತ್ ಅವರೇ ಹೇಳಿ. ಸರ್ ನಮಸ್ಕಾರ. ಭರತ್ ತೇಜಸ್ವಿ ಅಂತ ಅಟ್ಲಾಂಟಾ ನೃಪತುಂಗ ಕನ್ನಡ ಕೂಟದಿಂದ. ಮೊದಲನೇದಾಗಿ ಇಲ್ಲಿ ಅಟ್ಲಾಂಟಾ ಕನ್ನಡಿಗರ ಎಲ್ಲರ ಪರವಾಗಿ ನಿಮ್ಗೆ ದೊಡ್ಡ ನಮಸ್ಕಾರ. ಸೊ ನಮ್ ಪ್ರಶ್ನೆ ಹೀಗಿದೆ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.
ಸೊ ನಮ್ಮ ಪ್ರಶ್ನೆ ಹೇಗಂದ್ರೆ ನೀವು ನೋಡ್ದಂಗೆ ಕನ್ನಡಿಗರು ಬೇರೆ ದೇಶದಲ್ಲಿರೋ ಕನ್ನಡಿಗರಾಗದೆ ಅಮೆರಿಕ ಇರ್ಬೋದು, ಕೆನಡಾ ಇರ್ಬೋದು, ಅಥವಾ ಬೇರೆ ದೇಶ ಇರ್ಬೋದು, ಸೊ ಪ್ರೊಡ್ಯೂಸರ್ಸ್ ಆಗ್ಲಿ ಅಥವಾ ಕೋ ಪ್ರೊಡ್ಯೂಸರ್ಸ್ ಆಗ್ಲಿ ಅಥವಾ ಇಲ್ಲಿರೋ ನಿಮ್ಮ ಮೂವಿಗಳನ್ನ, ಕನ್ನಡ ಮೂವಿಗಳನ್ನ ಡಿಸ್ಟ್ರಿಬ್ಯೂಷನ್ ಆಗಿ ತಗೊಂಡು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನಿಮ್ ಪ್ರಕಾರ ಇನ್ ಯಾವ ರೀತಿ ನಾವೆಲ್ಲ ಈಗ ಸೇರ್ತಾ ಇದೀವಿ, ಇಲ್ಲ ಕನ್ನಡಿಗರು ಎಲ್ಲಾ ದೇಶದಲ್ಲಿ ಅಥವಾ ಅಮೆರಿಕ ಕೂಟಗಳೆಲ್ಲ ಸೇರಿ ಯಾವ ರೀತಿ ಕನ್ನಡ ಇಂಡಸ್ಟ್ರಿಗೆ ಹೆಲ್ಪ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ಇವಾಗ ಕೋವಿಡ್ ಶೂಟಿಂಗ್ ಮಾಡ್ದಿರೋ ಟೈಮಲ್ಲಿ ಟೆಕ್ನಿಷಿಯನ್ಸ್ ಹೆಲ್ಪ್ ಮಾಡೋದಿರ್ಬೋದು, ಅದೇ ತರ ಇನ್ಯಾವ್ದಾರ ಐಡಿಯಾಸ್ ಇದೆಯಾ? ನೀವು ಇಂಟ್ರಾಕ್ಟ್ ಮಾಡಿರ್ಬೋದು ಬೇರೆಯವ್ರ ಹತ್ರನು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾರ ಇದೆಯಾ? ವೇರ್ ವಿ ಕ್ಯಾನ್ ಆಲ್ ಗೆಟ್ ಟುಗೆದರ್ ಅಂಡ್ ಹೆಲ್ಪ್ ಎವ್ರಿಬಡಿ ಅಂತ. Sir, I think the beautiful thought itself is beautiful by itself. ನನಗೆ ಇದ್ರ ಮೇಲೆ ಹೇಳೋದಕ್ಕೇನಿಲ್ಲ ಸರ್. ನಿಮ್ದು ಇದೊಂದು ಸಾಕು. ಯಾಕಂದ್ರೆ ಇಲ್ಲಿ ಆದಷ್ಟು ನಮ್ಮ ಸರ್ಕಾರ ಇರ್ಬೋದು, ನಮ್ಮ ಚಿತ್ರರಂಗದಿಂದ ಎಷ್ಟೋ ಕಲಾವಿದರು, ತಂತ್ರಜ್ಞರು, ಹೊರಗಡೆಯಿಂದ ಕೂಡ ಎಲ್ಲಾರು ಆದಷ್ಟು ಮಾಡ್ತಾ ಇದೀವಿ. ಅಂತ ಒಂದು ಸಂದರ್ಭ ಬಂದು ನಮ್ ಕೈಲೂ ಆಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಿಮ್ಮನ್ನೆಲ್ಲಾರನ್ನು ಸಂಪರ್ಕಿಸಿ ನಾವು ಆ ಕೋರಿಕೆನ ನಿಮ್ ಮುಂದೆ ಇಡ್ತೀವಿ. ಬಟ್ ಆಸ್ ಆಫ್ ರೈಟ್ ನೌ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಜೆಸ್ಚರ್. ವೆರಿ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ನಮ್ಮೆಲ್ಲರ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಆಕ್ಚುಲಿ ಇಲ್ಲಿ ನಮ್ಗೆ ಸುಮಾರು ಪ್ರಶ್ನೆಗಳು ಬರ್ತಾ ಇದೆ. ನಿಮ್ ಹಿಂದೆಗಡೆ ಇರೋ ಆ ಸ್ಕೂಟಿ ಇರ್ಬೋದು, ಅದನ್ನ ಲಾಟ್ ಆಫ್ ಪೀಪಲ್ ಆರ್ ಕ್ಯೂರಿಯಸ್. ಅಣ್ಣ ಇಟ್ಕೊಂಡಿದ್ದಾರೆ ಅಂದ್ರೆ ಮೇ ಬಿ ದೇರ್ ಇಸ್ ಸಮ್ ರೀಸನ್ ಅಂತ. ಸೊ ಹೀಗೆ ತುಂಬಾ ಸ್ಕೂಟಿನಾ? ಯಾ, ನಾನು ಆಕ್ಚುಲಿ ನಾನು 4th ಫ್ಲೋರ್ ಅಲ್ಲಿ ಕೂತಿದ್ದೀನಿ. ಅದು 4th ಫ್ಲೋರ್ ತನಕ ಬಂದಿದೆ. ಅದು ಅಲ್ಲಿ ಇಟ್ಟಿದ್ದೀನಿ ನಾನು. ಬಿಕಾಸ್ ಅದು 1997 ಅಲ್ಲಿ ಪ್ರಿಯಾ ತಗೊಂಡಂತ ಅವರ ಸಂಪಾದನೆಯಲ್ಲಿ ತಗೊಂಡಿರುವಂತ ಫಸ್ಟ್ ನ್ಯೂ ಸ್ಕೂಟರ್. ಅಲ್ಲಿವರೆಗೂ ನಾವು ಬರೀ ಸೆಕೆಂಡ್ ಹ್ಯಾಂಡ್ ನೋಡಿದೀವಿ. ಅಂಡ್ ಅವಾಗ ನಾನು ಇನ್ನೂ ತುಂಬಾ ಸ್ಟ್ರಗ್ಲಿಂಗ್. ನನ್ನ ಹತ್ರ ಈ ಪ್ರೊಡ್ಯೂಸರ್ಸ್ಗೆ ಇವ್ರಿಗೆ ಯಾರಿಗಾರ ಮೀಟ್ ಮಾಡಬೇಕು ಅಂದ್ರೆ ದುಡ್ಡು ಇರ್ತಾ ಇರ್ಲಿಲ್ಲ ಜಾಸ್ತಿ. And I had stopped taking money from my dad in 10th standard. ನಾನು ಅದ್ರ ಮೇಲೆ ತಗೊಂಡಲ್ಲ. ನಾನು I worked in weekend warehouse, I've done photography, ಎಲ್ಲೆಲ್ಲೋ ಕ್ರಿಕೆಟ್ ಆಡ್ತಾ ಇದೆ, ಒಂದ್ ಸ್ವಲ್ಪ ದುಡಿತಾ ಇದೆ. ತಂದೆ ಮಗನಿಗೆ ಇರುತ್ತಲ್ಲ ಕೆಲವು ರಿಫ್ಟ್ಸ್, ಹೋಗು ಆತರ ಎಲ್ಲ ನಡೆದಿದೆ ನಮ್ಮ ಜೀವನದಲ್ಲೂ. ಹಿ ಇಸ್ ಮೈ ಹೀರೋ. ಬಟ್ ಯಾ, ದೋಸ್ ಡೇಸ್ ಮ್ಯಾಮ್. ಆ ಟೈಮಲ್ಲಿ ಪ್ರಿಯಾ ಅವರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವ್ರ ಸಂಪಾದನೆಯಲ್ಲಿ ಪೆಟ್ರೋಲ್ ಹಾಕಿಟ್ಟಿರೋರು. ಅವರು ಕೆಲ್ಸಕ್ಕೆ ಒಳಗಡೆ ಹೋದ್ಮೇಲೆ ಆ ಸ್ಕೂಟರ್ ತಗೊಂಡು ನಾನು ಹೋಗೋದು ಎಲ್ಲಾರು ಭೇಟಿ ಮಾಡಕ್ಕೆ, ಫೋಟೋಸ್ ಕೊಡಕ್ಕೆ, ಅದಕ್ಕೆ ಇದಕ್ಕೆ ಅಂತೆಲ್ಲ ಹೋಗ್ತಾ ಇದ್ದೆ. ಸೊ ದಿಸ್ ಅ ಲಾಟ್ ಆಫ್ ಟೈಮ್ ವೆನ್ ಅದರಲ್ಲಿ ಶಿ ಹ್ಯಾಸ್ ಡ್ರಾಪ್ ಮೀ ಹೋಮ್ ಅಂಡ್ ಗಾನ್ ಬ್ಯಾಕ್. ನಮ್ಮ ಹತ್ರ ವೆಹಿಕಲ್ಸ್ ಇರ್ತಾರಿಲ್ಲ ಆ ಟೈಮಲ್ಲಿ. ಸೊ ದಟ್ ವೆಹಿಕಲ್ ಇಸ್ ವೆರಿ ಪ್ರೆಷಿಯಸ್ ಟು ಮೀ. ಅದನ್ನ ಇನ್ನೂ ನಾನು ರನ್ನಿಂಗ್ ಕಂಡೀಷನ್ ಎಲ್ಲ ಇಟ್ಟಿದ್ದೀನಿ. ಅವಾಗ ಸರ್ವಿಸ್ ಮಾಡಿಸ್ತಾ ಇರ್ತೀನಿ. ಬಟ್ ಐ ಕೆಪ್ಟ್ ಇಟ್ ಅಲೈವ್ ಮ್ಯಾನ್. ಬಟ್ ಹೊರಗಡೆ ಬಿಟ್ಟಿಲ್ಲ ಅದನ್ನ, ಈ ಮೇಲ್ಗಡೆ ತಂದು ಇಟ್ಕೊಂಡಿದ್ದೀನಿ ನಾನು. ಸೊ ಇಟ್ ಇಸ್ ವೆರಿ ಪ್ರೆಷಿಯಸ್. ಅಂಡ್ ನನ್ಕಿನ ಮುಂಚೆ ನ್ಯೂ ವೆಹಿಕಲ್ ಶೋರೂಮ್ ಇಂದ ಬಂದಿದ್ದು ಪ್ರಿಯಾ ಅವ್ರ ಸಂಪಾದನೆ. ಸೊ ದಟ್ ಇಸ್ ದ ವೆಹಿಕಲ್ ಫಾರ್ ದಟ್. ಸೊ ಇಟ್ಸ್ ವೆರಿ ಪ್ರೆಷಿಯಸ್ ಟು ಮಿ. Nice to know ಅಣ್ಣ, because lot of them were curious. ಅಣ್ಣ ಇಟ್ಕೊಂಡಿದ್ದಾರೆ ಅಂದ್ರೆ there has to be some reason. ಕೇಳಿ ಅಂತ ತುಂಬಾ ಕ್ವೆಶ್ಚನ್ಸ್ ಅಲ್ಲಿ ಬಂದಿತ್ತು. ಅದಕ್ಕೋಸ್ಕರ ಐ ಜಸ್ಟ್ ಬಾಟ್ ಇಟ್ ಅಪ್. ಆಮೇಲೆ ಇವತ್ತು ಸುಮಾರು ಜನ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅದರಲ್ಲಿ 1 year ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸಾನಿಧ್ಯ ಅವರು ಅಂಡ್ ಅಂಕಿತಾ ಅಂತ. ಸೊ ಅವ್ರಿಗೆಲ್ಲಾರ್ಗು ನಿಮ್ ಕಡೆಯಿಂದ ಒಂದು ಬರ್ಡೇ ವಿಶ್. ನೀವು ಟ್ವಿಟರ್ ಅಲ್ಲಿ ಯಾವಾಗ್ಲೂ ಮಾಡೋದ್ರಿಂದ ಅದನ್ನ ತುಂಬಾ ಕೇಳ್ಕೊತಾ ಇದ್ರು ಎಲ್ಲ. I wish everybody very, very happy birthday. Naktari, stay healthy and stay fine, and of course be with your loved ones. But ಇಲ್ಲಿ ನನಗೆ ಸ್ಕ್ರೀನ್ ಮೇಲೆ ಈಗ ಒಬ್ರು ಹೊಸಬ್ರು ಪ್ರತ್ಯಕ್ಷ ಆಗಿದ್ದಾರೆ, ರಘು ಅಂದ್ಬಿಟ್ಟು. I can see Mr. Raghu and he's all smiles and I still haven't spoken to him. That's all. Hey sir, Sudeep. Sir. ಗುರ್ತಾಗ್ಲಿಲ್ವಾ? No sir. Ragana from New York. Henry, you forgot me. No, I didn't forget you. You're But I look different because I put a lot of weight on me, that's all. Don't blame me now. Anyway, that's good. I should introduce you. Ragana is one of the most beloved cousins of my mother. One of the most beautiful souls ever in our family. Oh, that is too much, Sudeep. Just wanted to say, I've been watching all this video all along. Don't call me Sudeep. Sudeep is what suits me. I call him Deepanna because when he was small, he used to always boss over me. Even I'm 10-15 years older than him. So I used to always have a nickname called Deepanna.
I know him since all the things I saw today, with all the titles you have, Sudeep. I think I can put one more title on it. It's called Guru. Because all your presentations, you have shown the meaning of life. You talked about how you to deal with frustrations, how to deal with success. And as I said, you have a lot of assets with you. Your voice, your glamour, your physique. The best asset you have is humility and respect for the parents. Because every time he comes to Bombay for some meeting, he will always call my mom, because his mom is very close to my parents. And he will just say hello, not that he's able to come, he'll just come for a day or two. But my mom is thrilled that Deepu called me. And that is what the best part of you, Sudeep. And I can see that from all your fans around. And that is what is shining right now. And I hope that you continue doing this. That's all I wanted to say. Thank you. Thank you so much. I love you. I love you too, man. And please say hi to Sarojini Akka and Sanju Mama and everybody else. Yes. We will keep in touch. I hope mom is okay. Yes, Anna. Thank you. Thank you. I love you, man. And I can see one more person, Srinivas, on the screen. Srinivas, VPC. Am I right? ಆಗ್ಲೇ ಮಾತಾಡಿದ್ನಲ್ಲ ಸರ್. Yeah, we did speak, sir. Thank you. What did you do? Suddenly ಬೇರೆ ತರ ಕಾಣಿಸ್ತಾ ಇದ್ದೀರಿ ನೀವು. So I got it. Then Arpita. Namaste, sir. Namaste, sir. I'm pinching myself. I'm talking to you ಅಂತ ಅಂದ್ಬಿಟ್ಟು. Thank you Bangalore Voice ಹಾಗೂ ಮೈಸೂರು ಸ್ಟುಡಿಯೋ ಹೌಸ್. ನಿಮ್ಗೋಸ್ಕರ ನಾವು ನಮ್ ಕಾಲೇಜ್ ಟೈಮಲ್ಲಿ ನಿಮ್ ಮನೆ ಹಿಂದೆನೆ ಇದ್ವಿ ಸರ್. ನಾವು ಟೆರೆಸ್ ಮೇಲೆ ದಿನ ಎಲ್ಲ ಕಾಯ್ತಾ ಇದ್ವಿ ನಿಮ್ದೊಂದು ಗ್ಲಿಮ್ಸ್ ಸಿಗ್ಲಿ ಅಂತ ಹೇಳಿ. ಐ ಆಮ್ ಸೋ ಎಕ್ಸೈಟೆಡ್ ದಟ್ I could see you today. ಬರೀ ಟೆರೆಸ್ ಅಲ್ಲಿ ಇರ್ತೀನಿ ಮೇಡಮ್, ನೋಡೋಣ. ನಿಮ್ ಕೈಯಲ್ಲಿ ಒಂದು ವೈಟ್ ಹರಳು ಉಂಗ್ರ ಇರ್ತಿತ್ತು ಸರ್. We used to see that, me and my friends. So I remember those days, and I'm so happy that I get to talk to you. Thank you, ma'am. Thank you so much. Thank you. And the question is, if you could choose to play a superhero character, which one would you choose and why? ಆತರ ಯಾವ್ದಾದ್ರು ಯೋಚನೆ ಇದೆಯಾ ಸರ್ ನಿಮಗೆ ಸೂಪರ್ ಹೀರೋ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಹೇಳಿ? Yes, ma'am. That's the role of a father, man. Oh, nice. I want to do a good father role, which is actually a superhero to every daughter, I think. So I'm trying to be that in real life, which I have failed in many years now. So ivaga kutkondu adana adashtu try ಮಾಡ್ತಾ ಇದೀನಿ. Of course, with complete clothes on and no superheroic costume. On behalf of my hometown Kuppur, we all love you, sir, and nim movies bandre we will be the first person to go here illi. Thank you so much, sir. Thank you. ಬಹಳ ಖುಷಿ ಆಯ್ತು ನನಗೆ. ನೀವು ಕೆಲವರು ಅವಲೇ ಕೇಳಿದ ಹಾಗೆ ಕನ್ನಡ ಚಿತ್ರಗಳು ಯಾವುದೇ ಬರ್ಲಿ, ನೀವು ಎಷ್ಟು ಸಪೋರ್ಟ್ ಮಾಡ್ತಿರೋ ಚಿತ್ರರಂಗಕ್ಕೆ ಅಷ್ಟೇ ಒಳ್ಳೇದಾಗುತ್ತೆ. ಬೇರೆ ಇವಾಗ ಒಂದು ಕರ್ನಾಟಕದಲ್ಲಿ ಇನ್ಫ್ಯಾಕ್ಟ್ ಕನ್ನಡ ಚಿತ್ರಗಳು ಆಲ್ ಓವರ್ ಇಂಡಿಯಾ ಎಲ್ಲಾ ಕಡೆ ಚೆನ್ನಾಗಿ ಓಡಕ್ ಸ್ಟಾರ್ಟ್ ಆಗಿದೆ. ಬಟ್ ಒಂದು ಓವರ್ಸೀಸ್ ಮಾರ್ಕೆಟ್ ಅಂತ ಏನಿದೆ ಅದೆಲ್ಲ ನಿಮ್ಗಳ ಕೈಲಿದೆ. ಅದು ಎಲ್ಲ ಇಡೀ ಚಿತ್ರರಂಗಕ್ಕೆ ಹೆಲ್ಪ್ ಆಗುತ್ತೆ, ನಿರ್ಮಾಪಕರಿಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಚಿತ್ರರಂಗದ ಪರವಾಗಿ ಒಂದು ಕೋರಿಕೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. We will support you. Thank you, Arpita ಅವರೇ. Thank you. ಸುದೀಪ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತರೆಗೂ ನಮ್ ಜೊತೆ ಎಲ್ಲ ಕಾಳ ಕಳೆದ್ರಿ. ಅಂಡ್ ಇನ್ನ ತುಂಬಾ ಜನ ಆಕ್ಚುಲಿ ಪ್ಯಾನಲಿಸ್ಟ್ ಅಲ್ಲೂ ವೇಟ್ ಮಾಡ್ತಾ ಇದ್ರು ನಿಮ್ಗೆ ಕ್ವೆಶನ್ಸ್ ಕೇಳೋದಕ್ಕೆ, ಬಟ್ ಸಮಯದ ಅಭಾವ ಇರೋದ್ರಿಂದ ಆಗಲ್ಲ. ಇವಾಗ ನಮ್ ಕಡೆಯಿಂದ ನಿಮ್ಗೊಂದು ಚಿಕ್ಕ ಮೊಮೆಂಟೋ ಇದೆ. ನಿಮ್ಮ ಪೈಲ್ವಾನ್ ಚಿತ್ರ ಇಲ್ಲಿ ರಿಲೀಸ್ ಆದಾಗ ಇಲ್ಲಿ ಎಲ್ಲಾ ಕನ್ನಡಿಗರು ಅದ್ ನಿಮ್ಗೆ ಬೆಸ್ಟ್ ವಿಶಸ್ ಹೇಳಿ ನಿಮ್ ಪೋಸ್ಟರ್ ಮೇಲೆ ಸೈನ್ ಮಾಡಿ ಇದ್ ಮಾಡಿದ್ರು. ಅದನ್ನ ಈಗ ನಾನು ರಾಮ್ ಸರ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಇಫ್ ಹಿ ಕುಡ್ hand it over to you. Oh, ಯಾವ ಬಂತಿದೆ? It's very sweet, so sweet. Thank you. ಇಷ್ಟು ಜನ, I'll read everything. It's very sweet, very sweet. Thank you. We're so happy ನಿಮ್ಗೆ ಇಷ್ಟ ಆಯ್ತು ಅದು. Sir, ಇಲ್ಲಿ ಕಾಣುತ್ತೆ ನೋಡಿ ಅದು. This was our release poster. Thank you. I'll read everything. I'll tweet about it. Thank you. Yeah, actually ಸಂದೇಶ್ ಅವರು ಅದನ್ನ ಬ್ಯಾಕ್ ಗ್ರೌಂಡ್ ಆಗಿ ಹಾಕೊಂಡಿದ್ದಾರೆ ನೋಡಿ, ಪೋಸ್ಟರ್ ಎಲ್ಲ ಮಾಡಿ ಹಾಕೊಂಡಿದ್ವಿ. Before we released the movie, we did some promotion here. ಇದು ಪೋಸ್ಟರ್ ಕಾಣುತ್ತಾ? This was the Canada promotion we did for the movie before it was released. Wow. Yeah. Thank you. ಪೈಲ್ವಾನ್ ಮೂವಿ. ತುಂಬಾ ಥ್ಯಾಂಕ್ ಯು. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಮಾತಾಡಿದಕ್ಕೆ, ಕಾಲ ಕಳೆದಕ್ಕೆ. ಕೆಲವರು ಪ್ರಶ್ನೆಗಳಾದ್ಮೇಲೂ ಕೂಡ ಸುಮಾರು ಹೊತ್ತು ಹಾಗೆ ಕುತ್ಕೊಂಡು ಎಲ್ಲದೂ ನೋಡ್ತಾನೆ ಇದೀರಿ ಕಾರ್ಯಕ್ರಮ. ಸೊ ಶ್ರೀಕಿ ಅಗೇನ್ ಥ್ಯಾಂಕ್ ಯು ನಿಮ್ಮ ರ್ಯಾಪಿಗೆ, ಅಂಡ್ ಹರೀಶ್ ಥ್ಯಾಂಕ್ ಯು.
ಆಲ್ ಆಫ್ ಯು ಸರ್. ಅಂಡ್ ಸುಬ್ಬು ಅವರೇ ಖಂಡಿತವಾಗ್ಲೂ ನಿಮಗೆ ಐಲ್ ಬಿ ಲುಕಿಂಗ್ ಫಾರ್ವರ್ಡ್ ಟು ಸೀಯಿಂಗ್ ಯು ಸೂನ್. ಅಂಡ್ ಅಜಿತ್ ಅವರೇ ಖಂಡಿತವಾಗ್ಲೂ ಒಂದು ಟೂರ್ನಮೆಂಟ್ ಇದ್ದೇ ಇದೆ ಅಂಡ್ ನಾವು ಗೆಲ್ಲೋದಂತೂ ಖಂಡಿತ. ಸರ್ ಇಲ್ಲ ಸರ್, ಬನ್ನಿ, ಒಳ್ಳೆ ಕಾಂಪಿಟೇಷನ್ ಇದೆ. ಆಗ್ಲೇ ಮೆಸೇಜ್ ಗಳು ಬಂದಾಯ್ತು, ಯಾವಾಗ ನೆಕ್ಸ್ಟ್ ಏನು ಅಂತ ಹೇಳಕ್ಕೆ ನನಗೆ ಸಿಕ್ಕಾಪಟ್ಟೆ ಮೆಸೇಜ್ ಗಳು ಬರ್ತಿದೆ. ಐ ಥಿಂಕ್ ಹೌಸ್ಫುಲ್ ಶೋ ಆಗುತ್ತೆ, ನೀವು ಬನ್ನಿ. ಎಲ್ಲಾರು ಬರ್ತೀವಿ ಸರ್. ನಮಗೆ ಐ ಡೋಂಟ್ ನೋ ವೆದರ್ ಯು ನೋ, ನಮ್ಮಲ್ಲಿ ತುಂಬಾ ಒಳ್ಳೊಳ್ಳೆ ಕ್ರಿಕೆಟರ್ಸ್ ಇದಾರೆ. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಇವನ್ ಶಿವಣ್ಣ ಪ್ಲೇಸ್ ವೆರಿ ವೆಲ್. ಅವರು ಇದಾರೆ, ಎಲ್ಲರೂ ಇದಾರೆ, ನಮ್ ಗಣೇಶ್ ಇದಾರೆ, ತುಂಬಾ ಜನ ಇದಾರೆ ಸರ್. ಎಲ್ಲಾರು ಬರ್ತಾರೆ ಸರ್. ಇದು ನಮ್ಮ ಕರ್ನಾಟಕದ ಹೆಡ್ ಕೋಚ್ ಇದಾರಲ್ಲ ಅರುಣ್ ಕುಮಾರ್, ಅವರೇ ಈಗ USA ಹೆಡ್ ಕೋಚ್ ಸರ್. ಕರ್ನಾಟಕದ ಅರುಣ್ ಕುಮಾರ್ ಈಗ ನಮ್ಮ USA ಹೆಡ್ ಕೋಚ್. ಸೊ ನಮ್ ಕನ್ನಡಿಗರು ಇಲ್ಲೇ ಇದ್ದಾರೆ. ಈಗ ನಿಮ್ಮ ಹತ್ರ ನಾವು ಗೆಲ್ಬೇಕು ಅಂದ್ರೆ ನಾವು ಅರುಣ್ ಅವ್ರ ಸಂಪರ್ಕದಲ್ಲಿ ಇರ್ಬೇಕಾ? ಆತರ ನಾವಿದ್ಯಾ ಸರ್? ಇಲ್ಲ, ಕಷ್ಟ ಇದೆ. ಒಳ್ಳೆ ಟೀಮ್ ಇದೆ, ನೀವು ಒಳ್ಳೆ ಟೀಮ್ ನೇ ತಗೊಂಬನ್ನಿ, ತುಂಬಾ ಕಾಂಪಿಟೇಷನ್ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಸರ್. ನಮ್ಮ ಇನ್ಫ್ಯಾಕ್ಟ್ ನಮಗೆ ನೀವೆಲ್ಲರೂ ಒಟ್ಟಿಗೆ, ನಮ್ಮ ಇಲ್ಲಿ ಶಿವಮೊಗ್ಗದವರು ಇದಾರೆ, ಪ್ರಕಾಶ್ ಅವರು ಇದಾರೆ, ಅವ್ರ ವೈಫ್ ಇದಾರೆ, ಅವ್ರ ಕಡೆಯಿಂದನೂ ತುಂಬಾ ನಮಗೆ ಸಪೋರ್ಟ್ ಸಿಗುತ್ತೆ. ಗೆಲ್ಲೋದು ನಾವೇ ಅಂತ ಹೇಳ್ತಾರೆ. ಇಲ್ಲ ಸರ್, ಈಗ ಅದೇ ಪ್ರಾಬ್ಲಮ್. ನೀವು ಬಂದ ಮೇಲೆ ನಿಮ್ಗೆ ಎಲ್ಲಾ ಸಪೋರ್ಟ್ ಮಾಡ್ತಾರೆ. ಹೆಂಗೆ ಏನ್ ಮಾಡೋದು ಗೊತ್ತಿಲ್ಲ, ಬನ್ನಿ ಸರ್, ಚೆನ್ನಾಗಿರುತ್ತೆ. ಹಾಗೆ ಒಂದ್ ಮಾತು ಹೇಳ್ತೀನಿ, ಸುಮಾರು ಜನ ಫ್ಯಾನ್ ಗಳಿದ್ದಾರೆ ಇಲ್ಲಿ ನಮ್ಮ ಕೂಟಗಳಿಂದ. ಉಮಾ, ಶರತ್, ಚೈತ್ರ, ಅವ್ರು ಇವರೆಲ್ಲ. ಐ ಥಿಂಕ್ ಕಾರ್ತಿಕ್ ಅವ್ರು ಹೇಳ್ದಂಗೆ ಟೈಮ್ ಆಗಲ್ಲ, ಬಟ್ ಎವ್ರಿಬಡಿ ವುಡ್ ಲೈಕ್ ಟು ಸೇ ಹಾಯ್ ಟು ಯು ಸರ್. Hello Sudeep sir, Uma Sharath anta. I'm a big die-hard fan of yours. Thank you Uma avare. Sir, ಈಗ ನಮ್ ಕಡೆಯಿಂದ ನಿಮ್ಗೊಂದು ಥ್ಯಾಂಕ್ ಯು ನೋಟು. ನೀವು ನಮಗ್ ಥ್ಯಾಂಕ್ಸ್ ಹೇಳಿದೀರಾ, ಇಷ್ಟೊತ್ತವರೆಗೂ ನಮ್ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದಕ್ಕೆ. ಎಲ್ಲಿ ನೀವು ಭ್ರಮೆ ಅಂತ ಹೇಳ್ಬಿಡ್ತಿರೋ ಅಂತ ಭಯ ಇತ್ತು ಪ್ರೋಗ್ರಾಮ್ ಮುಗಿಸ್ಕೊಂಡಾಗ, ಬಟ್ ಏನು ಆಗ್ಲಿಲ್ಲ, ಇದು ಭ್ರಮೆ ಅಲ್ಲ ಅಂತ ನಮಗೂ ಗೊತ್ತಾಗ್ತಾ ಇದೆ. ಸೊ ಡಾಕ್ಟರ್ ವಿನೋದ್ ಕಡೆಯಿಂದ ಒಂದು ಸಣ್ಣ ಥ್ಯಾಂಕ್ ಯು ನಿಮ್ಗೆ. ಡಾಕ್ಟರ್ ವಿನೋದ್ ಮ್ಯೂಟ್ ಅಲ್ಲಿ ಇದ್ದೀರಾ? ಯಾ, ಹಲೋ, ಎಸ್, ಗೋ ಅಹೆಡ್. ನಮಸ್ಕಾರ ಸುದೀಪ್ ಅವ್ರೆ. ನನ್ನ ಹೆಸರು ವಿನೋದ್ ಅಂತ, ಕೆನಡಾಯಿಂದ ಮಾತಾಡ್ತಾ ಇದ್ದೀನಿ. 25 ವರ್ಷ ನೀವು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿ ಸಾಧನೆ ಮಾಡಿದ್ದೀರಾ. ಅದು ಈ ವಿಷಯ ಒಂದು ಸಾಧಾರಣ ವಿಷಯ ಅಲ್ಲ, ಇದು ಸರಳ ವಿಷಯ ಅಲ್ಲ, ನನ್ನ ಪ್ರಕಾರ ಒಂದು ದೊಡ್ಡ ವಿಷಯ. ಇದೇ ತರ ಮುಂದೆ ವಿಭಿನ್ನ ಪಾತ್ರಗಳು ಮಾಡಿ ನಮ್ಮಂತ ವೀಕ್ಷಕರನ್ನ ಮನೋರಂಜನೆ ಮಾಡ್ತೀರಾ ಅಂತ ನಮ್ಮ ಆಸೆ. ಅದೇ ತರ ಇನ್ನು ಉನ್ನತವಾಗಿ ಬರೇ ಕನ್ನಡ ಚಿತ್ರರಂಗದಲ್ಲಾಗ್ಲಿ ಅಥವಾ ಭಾರತೀಯ ಚಿತ್ರರಂಗದಲ್ಲಿ ನೀವು ಒಳ್ಳೆ ಒಂದು ಯೂನಿಕ್ ರೋಲ್ನ ಪಡಿಬೇಕು ಅಂತ ನಮ್ಮೆಲ್ಲರ ಆಸೆ, ಮತ್ತೆ ಆ ದೇವ್ರ ಜೊತೆ ಒಂದು ಕೋರಿಕೆ. ಎರಡನೇದು, ಈ ಅನುಭವ, ಇದು ಯಾವುದು COVID-19 ಅನ್ನೋದು ಒಂದ್ 3 ತಿಂಗಳಿಂದ ನಮ್ಗೆ ಒಳ್ಳೆ ಅನುಭವ ಕೊಟ್ಟಿದೆ. ಇನ್ನು ದಶಕ ಹೋದ್ರು ಕೂಡ ಈ ಅನುಭವನ ನಾವು ಮರೆಯಕ್ಕಾಗಲ್ಲ. ಕಣ್ಣಿಗೆ ಕಾಣದಿಲ್ದಿರ್ತಕ್ಕಂಥ ಈ ಸಣ್ಣ ವೈರಲ್ ಮೇಷ್ಟ್ರು ನಮ್ಮ ಜೀವನದಲ್ಲಿ ತುಂಬಾ ಪಾಠ ಹೇಳ್ಕೊಟ್ಟಿದ್ದಾರೆ. ಇಂಥ ಒಂದು ಸಮಯದಲ್ಲಿ ನೀವು ನಮ್ಗೆ ನಿಮ್ಮ ಅಮೂಲ್ಯವಾದ ಸಮಯನ ನಮಗ್ ಕೊಟ್ಟು ನಮ್ ಜೊತೆ ಕಾಲ ಸ್ಪೆಂಡ್ ಮಾಡಿದ್ದೀರಾ. ಸೊ ಅದಕ್ಕೆ ನಾವು ಚಿರಋಣಿ. ಕೆನಡಾ ಕನ್ನಡ ಕೂಟ ಹಾಗೂ ಅಮೆರಿಕ ಕನ್ನಡ ಕೂಟ ಹಾಗೂ ನಮ್ಮ USA ಪ್ರಮುಖ ಧ್ವನಿ ಮೀಡಿಯಾ, ಕೊನೆಯದಾಗಿ ಮೈಸೂರು ಸ್ಟುಡಿಯೋ ಹೌಸ್ ಪರವಾಗಿ ಈ ಕೋಟಿಯೊಬ್ಬನಿಗೆ ಕೋಟಿ ನಮಸ್ಕಾರಗಳು, ಧನ್ಯವಾದಗಳು. ಇನ್ನೊಂದ್ಸಲಿ ನಮ್ಗೆ ಜಾಕ್ ಮಂಜು ಅಂತ ಮತ್ತೆ ರಾಮ್ ಅಂತ ಅವ್ರು ಇವರಿಬ್ರು ಕೋಆರ್ಡಿನೇಟ್ ಮಾಡಿ ತಾಂತ್ರಿಕತೆ ಆಗ್ಲಿ, ಟೆಕ್ನಿಕಲ್ ಆಸ್ಪೆಕ್ಟ್ ಆಗ್ಲಿ ಅಥವಾ ಕಮ್ಯುನಿಕೇಶನ್ ಅಲ್ಲಾಗ್ಲಿ, ಕೋಆರ್ಡಿನೇಷನ್ ಅಲ್ಲಾಗ್ಲಿ ಅವರು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದ. ಕೊನೆಯದಾಗಿ 2, ನಾನಿವತ್ತು ಇದು ಪರ್ಸನಲ್ ಆಗಿ ನಮ್ ಸ್ವಾರ್ಥ ಎಷ್ಟು ಬಂದ್ಬಿಡ್ತು ಅಂತ ಹೇಳಿದ್ರೆ, ಒಬ್ಬ ಸುದೀಪ್ ಒಬ್ಬ ದೊಡ್ಡ ಸ್ಟಾರು, ಅವ್ರ ಹತ್ರ ಮಾತಾಡೋದು ಒಂದು ಹೆಮ್ಮೆ ಇದೆ ಅನ್ಬಿಟ್ಟು ನಾನು ಆ ತರ ಮಾತಾಡ್ಬೇಕು, ಈ ತರ ಮಾತಾಡ್ಕೋಬೇಕು ಅಂತ ಹೇಳಿದೆ. ಬಟ್ ನಾನಿವತ್ತು ಸ್ಟಾರ್ ಸಿನಿಮಾಲ್ ನೋಡ್ದೆ ಹೊರ್ತುನು ಈ ಇಂಟರ್ವ್ಯೂ ನೋಡಿದ್ರೆ ಎಲ್ಲಿ ಸುದೀಪ್ ಸ್ಟಾರೇ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿದ್ರೆ, ಇವತ್ತು ಒಂದು ಸರಳ ಜೀವಿ ಜೊತೆ ಒಂದು ಮುಲಾಕಾತ್ ಆಯ್ತು, ಒಂದು ಮೀಟಿಂಗ್ ಆಯ್ತು. ಒಂದು ಎರಡನೇದು, ನಿನ್ ಲೈಫ್ ಬೇರೆ ಕಣೆಯ, ನಿನ್ ವೈಫ್ ಲೈಫ್ ಬೇರೆದ ಕಣೆಯ ಅಂತ ಹೇಳಿದ್ರೆ, ಇದು ಹೋಗಿ ನಾನು ಹೆಂಡತಿಗೆ ಇವತ್ತು ಹೋಗಿ ಹೇಳ್ತೀನಿ, ನೋಡಮ್ಮ ನಿನ್ ಲೈಫ್ ಬೇರೆ, ಲೈಫ್ ಒಟ್ಟಿಗೆ ಇದೀವಿ ಅಷ್ಟೇ ಬಿಟ್ರು ಅಂತ ಹೇಳ್ತೀನಿ. ಇನ್ನು ಲೈಟರ್ ನೋಟ್ ಬೇಜಾರ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಸರ್. ನಂದೊಂದು ಪರ್ಸ್ಪೆಕ್ಟಿವ್ ಇದ್ರೆ ನಿಮ್ದೇ ಒಂದು ಪರ್ಸ್ಪೆಕ್ಟಿವ್ ನೀವು ಚೂಸ್ ಮಾಡಿದ್ರಲ್ಲ ಸರ್. my best wishes for your future endeavors connected to this line. Thank you so much. Thank you. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಅಂಡ್ ಎಲ್ಲರಿಗೂ ಇಷ್ಟು ಸಮಯ ಕೊಟ್ಟು ನೀವುಗಳು ಮಾತಾಡಿದ್ದಕ್ಕೆ ಅಂಡ್ ನಿಮ್ಮ ಪ್ರೀತಿ ತೋರಿಸೋದಕ್ಕೆ ಮತ್ತೊಮ್ಮೆ
ಕನ್ನಡಿಗರ ಪರವಾಗಿ, ಕನ್ನಡ ಚಿತ್ರರಂಗದ ಪರವಾಗಿ, ನಿಮ್ಮ ಇಲ್ಲಿರುವ ಕುಟುಂಬದವರ ಪರವಾಗಿ, ನಮ್ಮೆಲ್ಲರ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಧನ್ಯವಾದಗಳು.